ಮಾಡುತ್ತೇವೆ. ನೀವಲ್ಲವೇ ನಮ್ಮನ್ನು ಕರ್ಕೊಂಡು ಬಂದಿರುವುದು. ಇಲ್ಲಿ ಮಧ್ಯ ರಾಷ್ಟ್ರದಲ್ಲಿ ನಾವು ಏನ್ ಮಾಡಿದ್ರು ಸ್ವಾಮಿ ಎಂಬುದಾಗಿ ಎಲ್ಲರೂ ಹುಡುಗುಡ್ತಾ ಇದ್ದಾರೆ. ಆವಾಗ ಮೋಸೆ ಹತ್ರ ಕೇಳ್ತಾರೆ, ನಮ್ಮನ್ನು ಸಾಯಿಸಕ್ಕೆ ಕರ್ಕೊಂಡು ಬಂದಿದ್ಯಾ ನೀನು, ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟಿಯಲ್ಲ ಅಂತ ಕೇಳ್ತಾರೆ. ಆವಾಗ ಮೋಸೆ ಬಹಳ ದುಃಖದಿಂದ, ದೇವರೇ ನಾನು ಏನ್ ಮಾಡ್ಲಿ ಅಂತ ಕೇಳುವಾಗ ದೇವರು ಸದುತ್ತರ ಕೊಡ್ತಾರೆ, ಮಗನೇ ನಿನ್ನ ಕೈಯಲ್ಲಿರುವ ಕೋಲನ್ನು ಚಾಚು, ನಾನು ಅದ್ಭುತ ಕಾರ್ಯವನ್ನು ಮಾಡುವೇನು ಎಂಬುದಾಗಿ. ಹಲ್ಲೆಲೂಯಾ. ಹಂಗೆ ಅವರ ನಂಬಿಕೆಯಿಂದ ಇಡೀ ರಾತ್ರಿ ಆ ಕೋಲನ್ನು ಚಾಚುತ್ತಾ ದೇವರ ಮೇಲೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ. ಮುಂಜಾನೆಯಲ್ಲಿ ನಾವು ನೋಡುತ್ತೇವೆ, ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿ ತನ್ನ ಮಕ್ಕಳನ್ನು ನಡೆಸಿಕೊಂಡು ಹೋದರು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೇವರ ಸಮ್ಮುಖದಲ್ಲಿ ಬಿಟ್ಬಿಡಿರಿ. ಅವರ ಮೇಲೆ ನಂಬಿಕೆಯಿಂದ ನೀವು ಸ್ತೋತ್ರ ಎಂಬ ಕೋಲನ್ನು ಚಾಚುತ್ತಾ ಇರಿ, ಪ್ರಾರ್ಥನೆ ಮಾಡ್ತಾ ಇರಿ. ದೇವರು ಎಲ್ಲಾ ಜಾಗದಲ್ಲೂ ನಿಮಗೋಸ್ಕರ ಕೆಲಸ ಮಾಡಿ ಯುದ್ಧ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗುವುದು. ಕೇಳುವಾಗ ದೇವರು ಪರಲೋಕದಿಂದ ಮನ್ನವನ್ನು ಕೊಟ್ಟು ಲಾವಕ್ಕಿಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವುದು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬಂಡೆಯಿಂದ ಅವರಿಗೆ ನೀರನ್ನು ಕೊಟ್ಟು ಅಂತ ನೋಡ್ತೇವೆ. ಒಬ್ಬರಿಗಲ್ಲ, ಒಂದು ಕುಟುಂಬಕ್ಕಲ್ಲ, ಅಲ್ಲಿ ಇದ್ದ ಅಷ್ಟು ಜನರಿಗೂ ದೇವರು ಬಂಡೆಯಿಂದ ನೀರನ್ನು ಕೊಟ್ಟು ತೃಪ್ತಿಪಡಿಸಿದ್ರು, ಅವರ ದಾಹವನ್ನು ನೀಗಿಸಿದ್ರು. ಅದೇ ಪ್ರಕಾರ ಇವಾಗ ನಮ್ಮ ಜೀವನದಲ್ಲಿ ಅವರು ಜೀವ ಜಲವನ್ನು ನಮಗೆ ಕೊಟ್ಟಿದ್ದಾರೆ. ಅದು ನಮಗೆ ತೃಪ್ತಿ ಆಗುತ್ತದೆ. ಅದನ್ನು ಕುಡಿಯುವವರಿಗೆ ದಾಹ ಆಗುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಂತ ನೀರು ಬರೀ ಕುಡಿದು ದಾಹ ತಣಿದು ಹೋಗುವ ನೀರಲ್ಲ, ಜೀವಮಾನವಲ್ಲ. ನಾವು ಅಭಿಷೇಕದಿಂದ ತುಂಬಿ ಪವಿತ್ರಾತ್ಮನ ಬಲದಿಂದ ಆತ್ಮಬಲಿತರಾಗಿ ಬದುಕಲಿಕ್ಕೆ ಬೇಕಾದಿರುವ ಶಕ್ತಿಯನ್ನು ಕೊಡುವ, ನಮ್ಮನ್ನು ನಿತ್ಯ ಜೀವನ ಕಡೆ ಕರೆಕೊಂಡು ಹೋಗುವ ಜೀವ ಜಲವನ್ನು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ.
ಏನಾದ್ರೆ ನನ್ನ ದೇವರು ನನ್ನನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಈ ನಂಬಿಕೆಯನ್ನು ತೋರುವುದೇ ಈ ಒಂದು ಕೀರ್ತನೆ. ಏನೇ ಆದರೂ ಪರವಾಗಿಲ್ಲ, ಸಂದರ್ಭಗಳು ಏನೇ ಆಗಲಿ, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ಹಾಗಾಗಿ ಈ ನನ್ನ ದೇವರು ಅಂತ ಒಬ್ಬ ಮನುಷ್ಯನ ಹೇಳಬೇಕಾದ್ರೆ ಆ ದೇವರಿಗೂ ಅವನಿಗೂ ಏನು ಸಂಬಂಧ ಇರಬೇಕು ಅದನ್ನೇ ಈ ಕೀರ್ತನೆಯಲ್ಲಿ ಅವನು ತೋರಿಸ್ತಾನೆ. ಮೊದಲ ಎರಡು ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನನ್ನ ಬಲವಾಗಿದ್ದಾರೆ, ಇವರೇ ನನ್ನ ದೇವರು ಅಂತಿರುವ ಒಂದು ಅವನು ಸ್ಪಷ್ಟವಾಗಿ ಹೇಳ್ತಾನೆ. ನನಗೆ ಆ ಕಡೆ ಈ ಕಡೆ ತಿರುಗೋದಿಲ್ಲ, ಈ ದೇವರೇ ನನ್ನ ದೇವರು, ಅವರೇ ನನ್ನ ಬಲ. ಅದನ್ನು ಓದಿ ಯಾರಾದರೂ 1-2 ವಾಕ್ಯಗಳು. ನನ್ನನ್ನು ಕಾಪಾಡು, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ. 1-2 ಮಾತ್ರ, 1-2. ಓಕೆ. ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ. ಇದು 2 ವಾಕ್ಯಗಳು ನಾವು ನೋಡುವಾಗ ಇವರು ನನ್ನ ದೇವರು, ಆ ಸಂಬಂಧವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಕೀರ್ತನೆಯನ್ನು ಓದುವಾಗ ನಾವು ಅದನ್ನು ಬರೀ ವಾಕ್ಯವಾಗಿ ಓದದೆ ನಮ್ಮಲ್ಲಿ ಅದನ್ನು ಕಂಪೇರ್ ಮಾಡಿ ನಾವು ನೋಡಬೇಕು. ಏನಂದ್ರೆ ಇದರಲ್ಲಿ ನೋಡಿರಿ, ಈ ಕೀರ್ತನೆಯಲ್ಲಿ ಒಂದು ವಿಶೇಷ ತನ್ಮೆ ಏನಾದ್ರೆ ಅವನು ಆ ದೇವರನ್ನು ತನ್ನ ದೇವರಾಗಿ ಆರಿಸಿಕೊಂಡಿದ್ದಾನೆ. ಎಲ್ಲ ಆಶೀರ್ವಾದಗಳು, ಎಲ್ಲ ಜಯ, ಯುದ್ಧವನ್ನು ಜಯಿಸೋದು ಎಲ್ಲ ಈ ದೇವರನ್ನು ಆರಿಸಿಕೊಂಡ ಮೇಲೆನೇ ಅವನ ಜೀವನದಲ್ಲಿ ಬಂದಿದೆ. ಸೊ ಹಂಗಾಗಿ ಆರಿಸುವಿಕೆ ಅವನು ಹೇಳ್ತಾನೆ. ಈ ಮುಂದಿನ ವಾಕ್ಯಗಳನ್ನ ನಾವು ನೋಡುವಾಗ ನಾನು ಹೇಳಿದೆ, ಈ ಲೋಕದಲ್ಲಿ ಎಷ್ಟೋ ದೇವರುಗಳು ಉಂಟು, ನಾನು ಹಂಗಿಲ್ಲ, ನಾನು ದೇವರನ್ನೇ ಆರಿಸಿಕೊಳ್ತೀನಿ ಅಂತ ಸ್ಪಷ್ಟವಾಗಿ ತೋರಿಸ್ತಾನೆ. ಮೊದಲ 2 ವಾಕ್ಯ ಆ ಒಂದು ಕವನೆಂಟ್, ದೇವರ ಜೊತೆ ಅವನು ಇಟ್ಟಿರುವ ಒಂದು ಒಡಂಬಡಿಕೆ, ಡೀಲ್. ಇವರು ನನ್ನ ದೇವರು, ನಾನು ಅವರ ಮಗನು. ಹಲ್ಲೆಲೂಯಾ. ಇನ್ನೊಂದು ಭಾಗದಲ್ಲಿ ನೋಡುವಾಗ ಅರಸನಾಗಿದ್ದ ಅವನು, ಇವರು ನನ್ನ ದೇವರು, ನಾನು ಇವರು ಆರಿಸಿಕೊಂಡಿರುವ ಒಬ್ಬ ಅರಸನು, ಅವ್ರ ಕೆಳಗಡೆ ಬರುವ, ಅವರ ಆಳ್ವಿಕೆ ಕೆಳಗಡೆ ಬರುವ, ಸಾವರ್ನಿಟಿ ಆಫ್ ದ ಲಾರ್ಡ್, ಆಳ್ವಿಕೆ ಕೆಳಗಡೆ ಬರುವ ಒಬ್ಬ ರಾಜನು ಎಂಬುದಾಗಿ ಹೇಳ್ತಾನೆ. ಸೊ ಹಾಗಾಗಿ ನೀವು ನೋಡುವಾಗ ಅದರಲ್ಲಿ ಅವನು ಸ್ಪಷ್ಟ ಆಗುತ್ತೆ. ಆಮೇಲೆ 3-4 ನೋಡುವಾಗ ನಾನು ಈ ಲೋಕದಲ್ಲಿರುವ ಯಾವುದರಲ್ಲೂ ನಾನು ಸಂತೋಷ ಪಡುವುದಿಲ್ಲ. ನನ್ನ ಕಂಪನಿ, ನಾವು ಏನು ಮಾಡ್ತೀವಿ ನಿಜವಾಗಿ ಹೇಳಬೇಕಾದ್ರೆ ಎಲ್ಲರಿಗೂ ಒಂದು ಕಂಪನಿ ಬೇಕು, ಬೆಸ್ಟ್ ಪಾರ್ಟ್, ಒಂದು ಫ್ರೆಂಡ್. ಕೆಲವರಿಗೆ ಯಾರೂ ಇಲ್ಲ ಅಂತ ಮೊಬೈಲನ್ನೇ ಕಂಪನಿ ಮಾಡಿಕೊಂಡಿರ್ತಾರೆ. ಯಾವಾಗಲೂ ಅವರು ನಾನು ನನ್ನ ಮೊಬೈಲು ಅಂತಿರೋರು ಇದ್ದಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಅದೇನು ಮಾತಾಡೋಲ್ಲ, ಎಲ್ಲದನ್ನು ನಾವು ಏನೆಲ್ಲ ಬೇಕೋ ಅದನ್ನು ನಮಗೋಸ್ಕರ ಸ್ಲೇವ್ ಥರ ಕೆಲಸ ಮಾಡುತ್ತೆ, ಅದಕ್ಕೆ ಈಸಿ ಆಗುತ್ತೆ ಆ ಕಂಪನಿ. ಅಂಥ ಕಂಪನಿಗೆ ಸದೂತ್ರ ಕೊಡಲ್ಲ, ಏನೂ ಇಲ್ಲ. ಏನು ಮಾಡಿದ್ರು ಅದು ಆಫ್ ಮಾಡಿದ್ರೆ ನಿಲ್ಬಿಡುತ್ತೆ, ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡುತ್ತೆ. ಸಮ್ ಪೀಪಲ್ ಅದನ್ನು ಕಂಪನಿಯಾಗಿ ಇಟ್ಕೋತಾರೆ. ಕೆಲವರು ತನ್ನ ಹಸ್ಬೆಂಡನ್ನು, ವೈಫನ್ನು ಕಂಪನಿಯಾಗಿ ಇಟ್ಕೋತಾರೆ, ಫ್ರೆಂಡ್ಸ್ ಇಟ್ಕೋತಾರೆ. ಕಾಲೇಜಲ್ಲಿ, ಸ್ಕೂಲಲ್ಲಿ ಓದುವಾಗ ನಮಗೆ ತುಂಬ ಹೃದಯಕ್ಕೆ ಹತ್ತಿರ ಇರುವ ಕೆಲವು ಫ್ರೆಂಡ್ಸ್ ನಾವು ಇಟ್ಕೋತೀವಿ. ಕಂಪಲ್ಸರಿಯಾಗಿ ಎಲ್ಲರಿಗೂ ಒಂದು ಆತ್ಮ ಮಿತ್ರರು ಬೇಕಾಗುತ್ತೆ. ಸೊ ಕಂಪನಿ, ಈ ಲೋಕದಲ್ಲಿ ಬದುಕುವಾಗ ಒಬ್ಬಟ್ಟಿನಾಗ ನಾವು ಬದುಕಕ್ಕಾಗೋದು, ಯಾರಾದರೂ ಒಬ್ಬರು ನಮಗೆ ಕಂಪನಿಯಾಗಿರ್ತಾರೆ. ಕೆಲವರು ನೋಡಿದ್ರೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರಿಗೆ ಬುಕ್ ಕಂಪನಿ, ಯಾವಾಗಲೂ ಬುಕ್ಕನ್ನು ಓದುತ್ತಾ ಇರೋದು. ಸೊ ಹಂಗಾಗಿ ಅವನು ಹೇಳ್ತಾನೆ, ನನ್ನ ಕಂಪನಿ, ದ ಲಾರ್ಡ್ ಇಸ್ ಮೈ ಕಂಪನಿ ಅಂತ ಹೇಳ್ತಾನೆ. ಕಂಪನಿ ಅಂದರೆ ಜೊತೆಗಾರನು, ನಾನು ಟೈಮ್ ಸ್ಪೆಂಡ್ ಮಾಡೋದು, ಯಾರ ಜೊತೆ ಜಾಸ್ತಿ ಸಮಯ ಕಳೀತೀನಿ, ಯಾರಿಗೆ ಪ್ರಾಮುಖ್ಯತೆ ಕೊಡ್ತೀನಿ, ಯಾರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಯಾರ ಜೊತೆ ಹೊರಗಡೆ ಹೋಗೋಕ್ಕೂ ಅವನು ಹೇಳ್ತಾನೆ, ನಾನು ಹಾಸಿಗೆಯಲ್ಲೂ ನೆನೆಸಿಕೊಳ್ಳುತ್ತೇನೆ, ರಾತ್ರಿಯಲ್ಲೂ ಧ್ಯಾನಿಸುತ್ತೇನೆ, ನನ್ನ ಕನಸು ನೀನೇ ಅಂತ ಹೇಳ್ತಾನೆ ಭಕ್ತನು. ಸೊ ಹಂಗಾಗಿ ಅಷ್ಟು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಆತ್ಮೀಯ ಮಿತ್ರನಾಗಿ ದೇವರನ್ನು ಆರಿಸಿಕೊಂಡಿದ್ದಾನೆ ದಾವೀದನು. ಅದಕ್ಕೆ ಹೇಳ್ತಾ ದೇವರು ನನ್ನ ಹೃದಯಕ್ಕೆ ಹತ್ತಿರ ಇರುವವನು ಅಂತ ಹೇಳ್ತಾರೆ ದೇವರು. The one who is close to my heart ಅಂತ ಹೇಳ್ತಾರೆ ದೇವರು. ಸೊ ಹಂಗಾಗಿ 3-4 ವಾಕ್ಯ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಓದಿರಿಮ್ಮ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ನೋಡಿರಿ, ಇದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೇ ಬಿ ಕ್ರೈಸ್ತರಾಗಿ ಹುಟ್ಟಿ ಬೆಳೆದಿರೋರಿಗೆ ಈ ಒಂದು ವ್ಯತ್ಯಾಸ ಜಾಸ್ತಿ ಗೊತ್ತಾಗಲ್ವೇನು. ಆದರೆ ನಾವು ಬೇರೆ ಜಾಗದಲ್ಲಿ ಹುಟ್ಟಿ ಬೇರೆ ದೇವರಲ್ಲಿ ಆರಾಧನೆ ಮಾಡಿರೋ ನಮಗೆ ಆ ಒಂದು ಡಿಫ್ರೆನ್ಸ್ ಗೊತ್ತು. ಹಂಗಿರುವಾಗ ನಮ್ಮ ಜೀವನ ಹೇಗಿತ್ತು, ಅದರಲ್ಲಿ ಏನು ಪ್ರಯೋಜನ ಇತ್ತು? ಮಾತನಾಡಿದ್ರು ಕೇಳುವುದಿಲ್ಲ, ಕಿವಿದ್ರು ಕೇಳುವುದಿಲ್ಲ, ಕಣ್ಣಿದ್ರು ನೋಡುವುದಿಲ್ಲ,
ಬಾಯಿದ್ರೂ ಮಾತನಾಡೋದಿಲ್ಲ. ಆ ಒಂದು ಅನುಭವವನ್ನು ನಾನು ಚೆನ್ನಾಗಿ ಅನುಭವಿಸಿ ಬಂದಿರೋದ್ರಿಂದ ನನಗೆ ಈ ಒಂದು ಡಿಫ್ರೆನ್ಸು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕ್ರೈಸ್ತರಾಗಿ ಹುಟ್ಟಿರೋರಿಗೆ ಬಹುಶಃ ಅದು ಅಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿ ಪೂಜೆಗಳನ್ನು ಮಾಡಿ ಪುನಸ್ಕಾರಗಳನ್ನು ಮಾಡಿ ಪ್ರಯೋಜನ ಇಲ್ಲದೆ ನಾನು ಈ ದೇವರನ್ನು ಆರಿಸಿಕೊಂಡಾಗ ಇತ್ತ ಸಂತೋಷಕ್ಕೆ ಅಳತೆನೇ ಇಲ್ಲ, ಕಂಪೇರೇ ಮಾಡೋಕ್ಕಾಗೋದಿಲ್ಲ. ಸಮ್ಥಿಂಗ್ಸ್ ಕ್ಯಾನ್ ಬಿ ಕಂಪೇರ್ಡ್, ಸಮ್ಥಿಂಗ್ಸ್ ಕ್ಯಾನ್ ನೆವರ್ ಬಿ ಕಂಪೇರ್ಡ್. ದೇವರಿಗೂ ದೇವರನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಇವರು ಒಬ್ಬರೇ ದೇವರು, ಇವರೇ ದೇವರು, ಇವರು ಮಾತ್ರ ದೇವರು. ಹಲ್ಲೆಲೂಯಾ. ಸೋ ಕಾಲ್ಡ್, ಇನ್ ಇಂಗ್ಲಿಷ್ ವಿ ಹ್ಯಾವ್ ಅ ವರ್ಡ್ ಸೋ ಕಾಲ್ಡ್ ಗಾಡ್ ಅಂತ ಹೇಳ್ತಾರೆ. ಸೋ ಕಾಲ್ಡ್ ಅಂದರೆ ದೇವರಂತೆ ಹೇಳಲ್ಪಡುವವರು, ದೇವರಂತಿಲ್ಲ. ಹಲ್ಲೆಲೂಯಾ. ಸೊ ಹಂಗಾಗಿ ದೇವರು ಇವರೇ. ಸೊ ಅವನು ಹೇಳ್ತಾನೆ, ಅದೇ 3ನೇ ವಾಕ್ಯ ಇನ್ನೊಂದ್ಸತಿ ಓದಮ್ಮ. ದೇವರ ಜನರ ವಿಷಯದಲ್ಲಿ ಒಬ್ಬ ಮನುಷ್ಯನು ದೇವರು ಅಂತಿರುವ ಈ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಹಲ್ಲೆಲೂಯಾ. ಇವರು ನನಗೆ ಇಷ್ಟರಾದವರು. ನಾನು ಯಾರೋ ಒಬ್ಬರು ಬಲವಂತ ಮಾಡಿ ಇವರ ಹತ್ರ ಬಂದಿಲ್ಲ, ನಾನು ಇಷ್ಟಪಟ್ಟು ಪ್ರೀತಿಸಿ ಇವರನ್ನು ಹಿಂಬಾಲಿಸ್ತಾ ಇದ್ದೇನೆ. Nobody told me to love him. I love him because he deserves my love. ಹಲ್ಲೆಲೂಯಾ. ಅದನ್ನು ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಈ ಕೀರ್ತನೆ ನೀವು ಮನೆಯಲ್ಲಿ ಹೋಗಿ ಇನ್ನೊಂದ್ಸತಿ ಧ್ಯಾನಿಸಿದ ನಿಮ್ಗೆ ಅರ್ಥ ಆಗುತ್ತದೆ. ಈ ದೇವರುಗಳಲ್ಲಿ ಇವರೇ ಶ್ರೇಷ್ಠರು. ನಾನು ಇಷ್ಟಪಟ್ಟು ಇವರ ಹತ್ರ ಹೋಗಿರೋದು. ಹಲ್ಲೆಲೂಯಾ. ದೇವರುಗಳನ್ನು ಅವಲಂಬಿಸುವವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ಅವನು ಹೇಳ್ತಾನೆ, ಅದು ಯಾಕೆ ಅಂದ್ರೆ ಇವರು ನನ್ನ ಉಚ್ಚರಿಸಬಾರ್ದು ಅಂತ ಹೇಳಿದ್ದಾರೆ. ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ವಾಕ್ಯದಲ್ಲಿದೆ. ಅದನ್ನು ಹಿಂಬಾಲಿಸಬೇಕು, ಇಲ್ಲಾಂದ್ರೆ ಪಾಪ ಆಗ್ಬಿಡುತ್ತೆ ಅಂತ ಹೇಳಿ ಇದರಲ್ಲಿ ನಾನು ಹಿಂಬಾಲಿಸದೇ ಇರುವುದಿಲ್ಲ. ಅವ್ರ ನಾಮಗಳನ್ನ ತೆಗೆತಾ ಇಲ್ಲ ಅಂತೆಲ್ಲ. ನಿಜವಾಗಿ ಹೇಳ್ತೀನಿ, ಇವರೇ ಶ್ರೇಷ್ಠರು. ಇವರ ನಾನೇ ಹುಡುಕಿ ಬಂದಿದ್ದೀನಿ, ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೀನಿ, ನಾನು ಅರ್ಥ ಮಾಡಿಕೊಂಡಿದ್ದೀನಿ. ಇವರು ಬೇರೆ ದೇವರುಗಳ ಥರ ಇಲ್ಲ. ಬೇರೆ ದೇವರನ್ನು ಹಿಂಬಾಲಿಸೋರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಕಷ್ಟ ಸಮಯದಲ್ಲಿ ಸಹಾಯ ಮಾಡೋರು ಈ ದೇವರು ಮಾತ್ರ. ಕಣ್ಣೀರ ಸಮಯದಲ್ಲಿ ಕಣ್ಣೀರನ್ನು ಒರೆಸಿ ಸಹಾಯ ಮಾಡೋರು ಇವರು ಮಾತ್ರ. ಮನುಷ್ಯರು ಬದಲಾಗುತ್ತಾ ಇರ್ತಾರೆ. Suddenly you can see someone loving you so much, and suddenly you can see they don't even turn and look at you. ಈ ವ್ಯತ್ಯಾಸ ನೋಡ್ಬೋದು, ಬಟ್ ದೇವರು ಒಂದೇ ಥರ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಏರಿಳಿಕೆ ಇದು ಒಂದು ಇಲ್ಲ. ಸಡನ್ಲಿ ಗೋಯಿಂಗ್ ಟು ದ ಪೀಕ್ ಆಫ್ ಲವ್ ಅಂಡ್ ಸಡನ್ಲಿ ಕಮಿಂಗ್ ಡೌನ್. ದಟ್ಸ್ ನಾಟ್ ಗಾಡ್. ಹಿ ಈಸ್ ಹಿ ಅಂಡ್ ಹಿ ಈಸ್ ಆಲ್ವೇಸ್ ದ ಸೇಮ್. ಹಲ್ಲೆಲೂಯಾ. ಸೊ ಹಾಗಾಗಿ ನಾನು ಇದನ್ನು ಅನುಭವಿಸಿದ್ದೀನಿ. ಹಲವಾರು ಸಮಯದಲ್ಲಿ ನಾವು ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಅಣ್ಣ ನನಗೆ ಹೇಳಿಕೊಡ್ತಾರೆ, ನೋಡು ಈ ದೇವರು ಚೇಂಜೇ ಆಗೋದಿಲ್ಲ. ನೋಡು, ಅನೇಕ ವಿಷಯಗಳು ನಾವು ಡಿಸ್ಕಸ್ ಮಾಡ್ತೀವಿ. ದೇವರ ಅವ್ರು ಶಕ್ತವಾಗಿ ಮಾಡಿರೋ ಕಾರ್ಯಗಳು, ಇಸ್ರೇಲ್ ಜನರಿಗೆ ಮಾಡಿರೋ ಕಾರ್ಯಗಳೆಲ್ಲ ನಾವು ಧ್ಯಾನಿಸ್ತೀವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಕೂತ್ಕೊಳ್ಳುವಾಗ ವಿ ಟಾಕ್ ಅಬೌಟ್ ದ ವಂಡರ್ಫುಲ್ ಥಿಂಗ್ಸ್ ಆಫ್ ದ ಲಾರ್ಡ್. ಅದು ನಮ್ಮನ್ನು ಇನ್ನೂ ಏನು ಮಾಡ್ತಾರೆ? ಪ್ರೋತ್ಸಾಹಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಟ್ ಎನ್ಕರೇಜಸ್ ಯು. ಸೊ ಹಂಗಾಗಿ ಇದು ವಿಷಯ ಏನಂದರೆ ಅವನು ಹೇಳ್ತಾನೆ, ನಾನು ಆರಿಸಿಕೊಂಡು ಬಂದಿರೋ ದೇವರು, ಯಾರನ್ನು ಬಲವಂತ ಮಾಡಲಿಲ್ಲ. ಶ್ರೇಷ್ಠರಿವರು, ಇವರೇ ದೇವರು ಅಂತ ಹೇಳ್ತಾರೆ. ಆವಾಗ ಬೇರೆ ದೇವರನ್ನು ಅವಲಂಬಿಸುವವರಿಗೆ ಬಹಳ ಕಷ್ಟ ಬರುತ್ತದೆ. ಯಾಕೆಂದ್ರೆ ಬೇಕಾಗಿರುವಾಗ ನಿಲ್ಲುವರು ಇವರು ಮಾತ್ರ. ಹಲ್ಲೆಲೂಯಾ. ಅಪ್ಪ ಅಂತ ಕರೆಯುವಾಗ ಸದುತ್ತರ ಕೊಡುವರು ಇವರು ಮಾತ್ರ. ದೇವರೇ ಅಂತ ಕರೆಯಿದ್ರೆ ಇವರೇ ದೇವರು, ಇವರು ಉತ್ತರ ಕೊಡ್ತಾರೆ. ಬೇರೆ ಎಲ್ಲಿದ್ರು, ಬೇರೆ ಯಾರನ್ನು ಹಿಂಬಾಲಿಸಲು ಅವರಿಗೆ ಬಹಳ ಕಷ್ಟ. ಯಾಕೆಂದ್ರೆ ಸದುತ್ತರ ಸಿಗೋದಿಲ್ಲ. ಒಬ್ಬರೇ ಮಾತಾಡ್ಕೊಂಡಿದ್ರೆ ಕಷ್ಟ ಅಲ್ವಾ? ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಾದ್ಮೇಲೆ ನಾನು ಬೇರೆ ದೇವರುಗಳ ನಾಮವನ್ನು ಏನ್ ಮಾಡೋದಿಲ್ಲ, ಉಚ್ಚರಿಸ್ತಾರೆ. ಯಾಕೆಂದ್ರೆ ಉಚ್ಚರಿಸಿ ಪ್ರಯೋಜನ ಇಲ್ಲ, ಸದುತ್ತರ ಸಿಗೋದಿಲ್ಲ. ದೇವರೇ ಅಂತ ಕರೆದ್ರೆ ಇಳಿದು ಬಂದು ಸಹಾಯ ಮಾಡುವ ದೇವರು. ಮೋಶೆ ಕರೆದ, ದೇವರೇ ನಾನು ನನ್ನ ಹಿಂದೆ ಇಷ್ಟೊಂದು ಜನರು ಬಂದಿದ್ದಾರೆ, ನಾನು ಏನು ಮಾಡೋದು ಸ್ವಾಮಿ ಅಂತ ಕೇಳಿದಾಗ, ಅಪ್ಪ ಅಂತ ಕರೆದಾಗ ದೇವರು ಸದುತ್ತರ ಕೊಟ್ಟರು. ಹಲ್ಲೆಲೂಯಾ. ಸಹಾಯ ಮಾಡಿ ಅಷ್ಟೊಂದು ಕೆಂಪು ಸಮುದ್ರವನ್ನು ವಿಭಾಗಿಸಿ ದೇವರು ನಡೆಸಿಕೊಂಡು ಹೋದರು. ಎಷ್ಟು ದೊಡ್ಡ ದೇವರು. ಎರಿಗೋ ಕೋಟೆ ಕೆಳಗೆ ಬಿದ್ದೋಯಿತು, ಬರೀ ಸ್ತುತಿಯಿಂದ, ನಂಬಿಕೆಯಿಂದ. ಹಲ್ಲೆಲೂಯಾ. ಮೋಶೆ ಮಾಡಿದ ಪ್ರಕಾರ ಅವನು ತೀರುವುದ ಮೇಲೆ ಅಷ್ಟೇ ಮುಗಿದೋಯ್ತಾ? ಇಲ್ಲ. ಮೋಶೆ ಜೊತೆ ನಾನು ಇದ್ದ ಪ್ರಕಾರ ನಿನ್ನ ಜೊತೆನೂ ಇರುವೇನು ಅಂತ ಹೇಳಿ
ಯೆಹೋಶುವನ ಜೊತೆ ಇದ್ದು ಯೋರ್ದಾನನ್ನು ದಾಟಿ ಹೋಗಕ್ಕೆ ಸಹಾಯ ಮಾಡಿದ್ರು. ಅಷ್ಟು ಒಂದು ಕರಿದಾಗ ಸದುತ್ತರ ಕೊಡಬೇಕು. ಅನ್ನಳು ಕಣ್ಣೀರು ಹಾಕಿದ್ಲು ಸಭೆಯಲ್ಲಿ. ಹತ್ರ ಇರಲ್ಲ, ನೀನೇನು ಎಣ್ಣೆ ಹೊಡಿದೀಯ ಅಂತ ಕೇಳಿದ್ರು. ಇಲ್ಲ ಇಲ್ಲ, ಆದ್ರೆ ದೇವರು ಮಾತ್ರ ಅವಳನ್ನು ಅರ್ಥ ಮಾಡಿಕೊಂಡ್ರು. ಹಲ್ಲೆಲೂಯಾ. ಸಾಮುವೇಲನ್ನು ಕೊಟ್ರು. ಹಲ್ಲೆಲೂಯಾ. ಸೊ ಹಂಗಾಗಿ ಕರೆಯುವಾಗ ಸದುತ್ತರ ಕೊಡ್ತಾರೆ, ಕರೆಯುವಾಗ ಅನುಭವಿಸಬಹುದು, ಕರೆಯುವಾಗ ನಾವು ನಮಗೆ ಒಂದು ಹತ್ರ ಬಂದು ಮಾತನಾಡುವ ದೇವರು. ನಾವು ಸುಮ್ಮನೆ ನಾವು ಮಕ್ಕಳೆಲ್ಲ ಕೂತ್ಕೊಳ್ಳುವಾಗ ಎಲ್ಲರೂ ಸೇವೆಗೆ ಓದ್ತಾ ಇರೋದ್ರಿಂದ ನಾವು ಕೂತ್ಕೊಳ್ಳುವಾಗ ಮ್ಯಾಕ್ಸಿಮಮ್ 90% ನಮ್ಮ ಮಾತುಗಳು ದೇವರ ಬಗ್ಗೆ ಇರುತ್ತದೆ, ಅವ್ರು ಮಾಡಿರೋ ಕಾರ್ಯಗಳ ಬಗ್ಗೆ ಇರ್ತದೆ. ಆವಾಗ ಕೆಲವು ವಿಷಯಗಳು ಮಕ್ಕಳು ಮಾತಾಡ್ತಾ ಏನಾದರೂ ಅವರು ಮುಚ್ಚಿಟ್ರು ಕೂಡ ದೇವರು ಇದನ್ನು ಪವಿತ್ರ ಆತ್ಮ ತಿಳಿಸ್ತಾರೆ ಅಂತ ಹೇಳುವಾಗ ನಗ್ತಾರೆ. ಯಾಕೆಂದ್ರೆ ಹತ್ತಿರ ಇರುವ ಒಬ್ಬ ದೇವರು, ನಮ್ಮನ್ನು ಅರ್ಥ ಮಾಡಿಕೊಂಡಿರುವ ಒಬ್ಬ ದೇವರು. ಹಲ್ಲೆಲೂಯಾ. 5:6 ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಕರವಾಗಿದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನ ಸಾಕು. ಇದನ್ನು ನಾವು ನೋಡಿದ್ರೆ 5ನೇ ವಾಕ್ಯವನ್ನು ಇನ್ನೊಂದ್ಸತಿ ಜೋರಾಗಿ ಹೋದಮ್ಮ. ನನ್ನ ಪಾನವು ಯೆಹೋವನೇ. ಯಾಕೆಂದ್ರೆ ಅದನ್ನು ಆ ಒಂದು ನೀರನ್ನು ಕುಡಿಯುವಾಗ ದಾಹ ಇರೋದಿಲ್ಲ, ಅದನ್ನು ನಾನು ತಿನ್ನುವಾಗ ನನಗೆ ಹಸಿವಾಗುವುದಿಲ್ಲ. ಅದೇನು ಗೊತ್ತಾ? ಅವರ ಸಮ್ಮುಖ. ಹಲ್ಲೆಲೂಯಾ. ನಾವು ಇಲ್ಲಿ ನೀರನ್ನು ಊಟವನ್ನು ಹುಡುಕಬಾರ್ದು. ಅವನು ಹೋಲಿಸುತ್ತಾನೆ. ಏನಕ್ಕೆ? ಅದನ್ನು ಒಂದು ಊಟಕ್ಕೆ ತೃಪ್ತಿಗೊಳಿಸುವ, ಮಿಶ್ರಣ ಭೋಜನ ಮಾಡಿದಂತೆ ತೃಪ್ತಿ ಆಗುತ್ತೇನೆ ಅವರ ಪಾದದಲ್ಲಿ ಅಂತ ನಾವು ಇದನ್ನು ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ನೋಡಿದ್ರೆ ನನ್ನ ಪಾನವು ಅವರೇ. ಯಾಕೆಂದ್ರೆ ಅವರನ್ನು ಸವಿದು ನೋಡಿರುವ ನನಗೆ ಅವರ ಸಮ್ಮುಖ ಬೆಲೆ ಗೊತ್ತು, ಆ ರುಚಿ ನನಗೆ ಗೊತ್ತು. ಹಲ್ಲೆಲೂಯಾ. ಸವಿದು ನೋಡಿರಿ, ದೇವರು ಒಳ್ಳೆಯವರೇ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದ್ರಲ್ಲಿ ನೋಡಿದ್ರೆ ಅವನು ಇಂಗ್ಲಿಷಲ್ಲಿ ಒಂದು ವರ್ಡ್ ಇದೆ, ನನಗೆ ತುಂಬಾ ಇಷ್ಟ. ದ ಕಂಟೆಂಟ್ಮೆಂಟ್ ದಟ್ ವಿ ಹ್ಯಾವ್ ಇನ್ ದ ಲಾರ್ಡ್, ದ ಸ್ಯಾಟಿಸ್ಫ್ಯಾಕ್ಷನ್, ಆ ತೃಪ್ತಿ ಸಿಗುತ್ತೆ. ಇವರು ನನಗೆ ಪಾನವು ಅಶ್ವೇ ಆಗೋದಿಲ್ಲ. ಅವ್ರ ಜೊತೆ ಇದ್ರೆ ನನಗೆ ಯಾವ ಕಡಿಮೆನೂ ಇಲ್ಲ. ಅವ್ರ ಜೊತೆ ಇದ್ರೆ ನಾನು ಸುರಕ್ಷಿತವಾಗಿರ್ತೀನಿ, ನನಗೆ ಸಂರಕ್ಷಣೆ ಕೊಡ್ತಾರೆ, ಎಲ್ಲವನ್ನು ನೋಡಿಕೊಳ್ತಾರೆ ಅಂತ ಒಂದು ನಂಬಿಕೆ ಇದೆ ಏಸಪ್ಪ ಜೊತೆ ಇದ್ರೆ. ಅದನ್ನು ಅವನು ಹೇಳ್ತಾರೆ, ನನ್ನ ಪಾನವು ಆತನೇ ಅಂತ. 7-8 ವಾಕ್ಯ ಇನ್ನೊಬ್ರು ಓದಿರಿ. ಇನ್ನೊಬ್ರು ಓದಿರಿ. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೆಕ್ಸ್ಟ್ ಡೇ ನಮಗೆ ಏನೋ ಒಂದು ಕೆಲಸ ಇರುತ್ತೆ, ಎಲ್ಲ ಹೋಗ್ಬೇಕಾಯಿತು, ಏನೋ ಒಂದು ಗೌರ್ಮೆಂಟ್ ಆಫೀಸರ್ ನೋಡಬೇಕು, ಏನೋ ಒಂದು ಕೇಸ್ ಇದೆ, ಏನೋ ಒಂದು ಎಕ್ಸಾಮ್ ಇದೆ ಅಂದರೆ ರಾತ್ರಿ ಸಮಯಗಳಲ್ಲಿ ದೇವರ ಆಲೋಚನೆ ಕೊಡ್ತಾರೆ. ಹಿ ಕೌನ್ಸಿಲ್ಸ್ ಮೀ ಇನ್ ದ ನೈಟ್. ಇದನ್ನು ಮಾಡಬಾರ್ದು, ಹಿಂಗೆ ಬದುಕಬಾರದು, ನಾಳೆ ನಿನಗೊಂದು ಹೋರಾಟ ಇದೆ, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡುವಂತ ಎಬ್ಬಿಸ್ತಾರೆ ನಮ್ಮನ್ನು. ಈ ದಿನ ನಿಮಗೆ ತುಂಬ ಕಠಿಣವಾಗಿರುತ್ತೆ, ಎದ್ದು ಪ್ರಾರ್ಥನೆ ಮಾಡು ಅಂತ ರಾತ್ರಿ ಸಮಯದಲ್ಲಿ ನಮಗೆ ಏನು ಮಾಡ್ತಾರೆ? ಆಲೋಚನೆ ಕೊಟ್ಟು ನಮ್ಮ ಜೊತೆ. ಅದಕ್ಕೆ ಅವನು ಹೇಳ್ತಾನೆ, ರಾತ್ರಿಯಲ್ಲಿ ನಾನು ಧ್ಯಾನಿಸುವೆನು ನಿಮ್ಮ ವಾಕ್ಯವನ್ನು. ಆಯಿತಾ? ನಾನು ಸುಮಾರು ಟೈಮ್ ನನಗೆ ರಾತ್ರಿ ನಿದ್ದೆ ಬರದೇ ಇರುವಾಗ, ತುಂಬ ಅದಾಗುವಾಗ ನಾನು ಬಂದು ವಾಕ್ಯ ತಗೊಂಡು ಓದುತ್ತೀನಿ. ನಾನು ನಿಜ ಹೇಳ್ತೀನಿ, ಆ ರಾತ್ರಿ ಸಮಯದಲ್ಲಿ ಓದುವಾಗ ದೇವರು ನಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡೋದನ್ನು ಅರ್ಥ ಮಾಡ್ಕೋಬೋದು. ಅದು ಹೆಂಗೆ ಅಂದರೆ, ನೀನು ನಿದ್ದೆಯನ್ನು ಬಿಟ್ಟು ನನ್ನ ನೋಡಿಕೆ ಬಂದಿದೆಯಾ, ನಾನು ಬರೀ ಕೈಯಾಗಿ ನನ್ನ ಕಳಿಸೋದಿಲ್ಲ. ಹಲ್ಲೆಲೂಯಾ. ಏನಾದರೂ ಒಂದು ಮಾತಾಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಒಂದು ಆಳವಾಗಿರುವ ಕಾರ್ಯಗಳು ಅರ್ಥ ಮಾಡಿಸ್ತಾರೆ ನಮಗೆ. ಈ ಒಂದು ಪರಿಸ್ಥಿತಿ ಬರುತ್ತೆ, ನಾಳೆ ನಿನ್ನನ್ನು ಹುಡುಕಿ ಒಬ್ಬರು ಪ್ರಾರ್ಥನೆಗೆ ಬರ್ತಾರೆ, ಅವ್ರಿಗೆ ಈ ಸಮಸ್ಯೆ ಇರುತ್ತೆ, ಅವ್ರು ಬಂದು ನಿನ್ನ ಹತ್ರ ಸುಳ್ಳು ಹೇಳ್ತಾರೆ, ಆದರೆ ಅದಲ್ಲ, ಹಿಂಗೇನೆ ನೀನು ಈ ಥರ ಪ್ರಾರ್ಥನೆ ಮಾಡು, ನಾನು ನಿನ್ನ ಜೊತೆ ಮಾತನಾಡಿರೋದನ್ನು ಅವ್ರ ಹತ್ರ ಹಂಚ್ಕೊಳ್ಳು, ಆವಾಗ ಅವರಿಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ ರಾತ್ರಿ ಹೇಳ್ತಾರೆ. ಹಲ್ಲೆಲೂಯಾ. ನಾನು ಎದುರು ನೋಡ್ತಾ ಇರೋದು, ಸಮ್ಟೈಮ್ಸ್ ಈವ್ನಿಂಗ್ ಸಂಜೆವರೆಗೆ ಯಾರೂ ಬರಲ್ಲ, ದೇವ್ರು ಮಾತಾಡಿದ್ರಲ್ಲ ಅಂತ. ರಾತ್ರಿ ಒಬ್ಬರು ಫೋನ್ ಮಾಡ್ತಾರೆ, ಅಕ್ಕ ಬರಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಹಂಗಾಗಿ ದೇವರು ಅದನ್ನು ಹೇಳ್ತಾರೆ. ಹಲ್ಲೆಲೂಯಾ. ಸೊ ಹಂಗಾಗಿ ನಾವು ರಾತ್ರಿ ಸಮಯದಲ್ಲಿ ಎಷ್ಟು ಜನರು ಇಲ್ಲಿರುವವರಲ್ಲಿ ಎಷ್ಟು ಜನರು ಯಾರಾದರೂ ಒಬ್ಬರು ನಿದ್ದೆ ಬರಲ್ಲ ಅಂದರೆ ವಾಕ್ಯ ಓದ್ತೀನಿ, ಹಂಗೆ ಓದುವಾಗ ದೇವರು ಮಾತಾಡೋದು ಹೇಳ್ಬೋದಾ? ಹಲ್ಲೆಲೂಯಾ. ಪ್ರೈಸ್ ಅಲ್ಲ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಹಂಗಾಗಿ ನೀವು ಆ ಒಂದು ಅನುಭವ ನಿಮ್ಮಲ್ಲಿ ಇರಲಿ. ಯಾವತ್ತಾದ್ರೂ ಒಂದಿನ ನಿದ್ದೆ ಬಂದಿಲ್ಲ ಅಂದರೆ ನಾವು ಏನು ಮಾಡ್ತೀವಿ? ಮೊಬೈಲ್ ಡೇಟಾ ವಾಪಸ್ ಆನ್ ಮಾಡ್ತೀವಿ. ಯೂಟ್ಯೂಬ್, ಸ್ನ್ಯಾಪ್ಚಾಟ್ and all that, you will switch it on again which you switched off.
ಬಹಳ ಮುಷ್ಕಿಲಿಂದ ನೀವು ಕಷ್ಟದಿಂದ ಸ್ವಿಚ್ ಆಫ್ ಮಾಡಿದ್ರೆ ಮತ್ತೆ ಸ್ವಿಚ್ ಆನ್ ಮಾಡ್ತೀರಿ. ಹಾಗೆ ಅಲ್ಲ, ನಿಮ್ಗೆ ಅಕಸ್ಮಾತ್ ನಿದ್ದೆ ಬಂದಿಲ್ಲ ಅಂದರೆ ಟ್ರೈ ಟು ಸ್ಪೆಂಡ್ ಟೈಮ್ ವಿತ್ ದ ಲಾರ್ಡ್. ಅದರಲ್ಲಿ ನಿಮಗೆ ಬಹಳ ಏನು ಸದೂತ್ರಗಳು ಸಿಗುತ್ತದೆ, ಆಳವಾಗಿರುವ ಕಾರ್ಯಗಳು ಅರ್ಥ ಆಗುತ್ತದೆ. ಮಾಡ್ತಾರೆ, ಅಕ್ಕ ಬರಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಹಂಗಾಗಿ ದೇವರು ಅದನ್ನು ಹೇಳ್ತಾರೆ. ಹಲ್ಲೆಲೂಯಾ. ಸೊ ಹಂಗಾಗಿ ನಾವು ರಾತ್ರಿ ಸಮಯದಲ್ಲಿ ಎಷ್ಟು ಜನರು ಇಲ್ಲಿರುವವರಲ್ಲಿ ಎಷ್ಟು ಜನರು ಯಾರಾದರೂ ಒಬ್ಬರಲ್ಲಿ ನಿದ್ದೆ ಬರಲ್ಲ ಅಂದರೆ ವಾಕ್ಯ ಓದ್ತೀನಿ, ಹಾಗೆ ಓದುವಾಗ ದೇವರು ಮಾತಾಡೋದು ಹೇಳ್ಬೋದಾ? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಹಂಗಾಗಿ ನೀವು ಆ ಒಂದು ಅನುಭವ ನಿಮ್ಮಲ್ಲಿ ಇರಲಿ. ಯಾವತ್ತಾದ್ರೂ ಒಂದಿನ ನಿದ್ದೆ ಬಂದಿಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಮೊಬೈಲ್ ಡೇಟಾ ವಾಪಸ್ ಆನ್ ಮಾಡ್ತೀವಿ. ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಅಂಡ್ ಆಲ್ ದ್ಯಾಟ್ ಯು ವಿಲ್ ಸ್ವಿಚ್ ಇಟ್ ಆನ್ ಅಗೇನ್ ವಿಚ್ ಯು ಸ್ವಿಚ್ ಆಫ್. ಬಹಳ ಮುಷ್ಕಿಲಿಂದ ನೀವು ಕಷ್ಟದಿಂದ ಸ್ವಿಚ್ ಆಫ್ ಮಾಡಿದರೆ ಮತ್ತೆ ಸ್ವಿಚ್ ಆನ್ ಮಾಡ್ತೀರಿ. ಹಾಗೆ ಅಲ್ಲ, ನಿಮ್ಗೆ ಅಕಸ್ಮಾತ್ ನಿದ್ದೆ ಬಂದಿಲ್ಲ ಅಂದರೆ ಟ್ರೈ ಟು ಸ್ಪೆಂಡ್ ಟೈಮ್ ವಿತ್ ದ ಲಾರ್ಡ್. ಸೊ ಹಾಗಾಗಿ ನಿಮಗೆ ಎಚ್ಚರ ಆದರೆ ದೇವರ ಜೊತೆ ಸಮಯ ಕಳೆಯೋಕ್ಕೆ ಪ್ರಯತ್ನ ಮಾಡಿರಿ. ಅದರಲ್ಲಿ ನಿಮಗೆ ಬಹಳ ಸದೂತ್ರಗಳು ಸಿಗುತ್ತದೆ, ಆಳವಾಗಿರುವ ಕಾರ್ಯಗಳು ಅರ್ಥ ಆಗುತ್ತದೆ. ಸೊ ಹಾಗಾಗಿ ರಾತ್ರಿಯಲ್ಲಿ ನಾನು ಅವರನ್ನು ಧ್ಯಾನಿಸುವೆನು ಎಂಬುದು ವಾಕ್ಯವನ್ನು ಧ್ಯಾನಿಸುವುದು. ಹಲ್ಲೆಲೂಯಾ. ಸೊ ಈ ವಿಷಯದಲ್ಲಿ ನಾವು ನೋಡುತ್ತೇವೆ, ದೇವರ ಸಮ್ಮುಖದಲ್ಲಿ ನಾನು ಸಂತೋಷವನ್ನು ಅನುಭವಿಸುತ್ತೇನೆ ಅಂತ ಹೇಳ್ತಾನೆ. 7-8 ವಾಕ್ಯಗಳು. ಇವಾಗ 9ರಿಂದ 11ವರೆಗೆ ನಾವು ನೋಡುವಾಗ ದೇವರು ನಿರಂತರವಾಗಿ ನನ್ನ ಸಂತೋಷ, ಅವ್ರು ಕೊನೆಯವರೆಗೆ ನನ್ನ ಜೊತೆ ಇರ್ತಾರೆ, ಅವರನ್ನು ದೇವರಾಗಿ ಆರಿಸಿಕೊಂಡಿರುವ ನನಗೆ ನಿರಂತರ ಸದಾಕಾಲ ಇರುವ ಸಂತೋಷ ಉಂಟು, ಈಗ ಲೋಕದಲ್ಲೂ ಪರಲೋಕದಲ್ಲೂ ಎಂಬುದಾಗಿ ಹೇಳಿ ಮುಗಿಸುತ್ತಾನೆ. ಅದನ್ನು ಓದಿರಿ. ಆದ ಕಾರಣ ಹೃದಯವು ಹರ್ಷಿಸುತ್ತದೆ, ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಈ ಲೋಕವನ್ನು ಮಾತ್ರ ನೋಡಿ ಹೇಳ್ತಿದ್ರೆ ಇಷ್ಟು ಉಲ್ಲಾಸ ಅಂತೂ ಬರ್ತಿರ್ಲಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಲೋಕವನ್ನು ನೋಡುವಾಗ ಅದರಲ್ಲಿರುವ ದುಃಖಗಳು ನಮ್ಮ ಜೊತೆ ಇರ್ತದೆ. ಉಲ್ಲಾಸ ಇರೋದು ಯಾವಾಗ ಅಂದ್ರೆ ದೇವರ ಸಮೂಹದಲ್ಲಿ ಮಾತ್ರ. ಅಲ್ಲಿ ಯಾವುದು ಚಿಂತೆಗಳು ಇರುವುದಿಲ್ಲ. ನನ್ನ ಶರೀರವು ಸುರಕ್ಷಿತವಾಗಿರುವುದು, ನನ್ನ ಶರೀರವು ಸುರಕ್ಷಿತವಾಗಿದೆ. ಯಾಕೆ ಗೊತ್ತಾ? ನನ್ನ ಶರೀರವನ್ನು ಆತ್ಮವನ್ನು ಆಳ್ವಿಕೆ ಮಾಡುವ ದೇವರ ಹತ್ರ ನಾನು ಒಪ್ಪಿಸಿಕೊಟ್ಟಿದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯರಿಗೆ ಅಧೋಲೋಕವನ್ನು ನೋಡಬಿಡಿಸುವುದಿಲ್ಲ. ನಿನ್ನ ಪ್ರಿಯರಿಗೆ, ಯಾರು ನಿನ್ನ ಪ್ರಿಯರು? ಅವರನ್ನೇ ನೋಡ್ತಾ ಇರುವ, ಅವರನ್ನೇ ನಿರೀಕ್ಷಿಸುತ್ತಾ ಇರುವವರು, ಅವರ ಮುಖವನ್ನೇ ನೋಡ್ತಾ ಇರುವವರು ದೇವರಿಗೆ ಪ್ರಿಯರು. ದಾವೀದನು ಪ್ರಿಯನಾಗಿದ್ದ, ಅಬ್ರಹಾಮನು ಪ್ರಿಯನಾಗಿದ್ದ. ನೀವು ನಾನು ದೇವರಿಗೆ ಪ್ರಿಯನಾಗಿರುವುದರಿಂದಲೇ ಅವ್ರ ಪ್ರಾಣ ಕೊಟ್ಟು ಕಾಪಾಡಿರೋದು. ಹಲ್ಲೆಲೂಯಾ. ಈ ರೆಸರೆಕ್ಷನ್, ಈ ಲೈಫ್, ಎವ್ರಿಥಿಂಗ್ ದೇವರು ಕೊಟ್ಟಿರೋದು ನಮ್ಮ ಮೇಲೆ ಇರುವ ಪ್ರೀತಿಯಿಂದ. ಮುಂದಕ್ಕೆ ಹೋದ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಜೀವ ಮಾರ್ಗವನ್ನು ನೀನು ತಿಳಿಯಬೇಕು. ಏನೋದು? ಯೇಸು ಸ್ವಾಮಿ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಾವು ನೋಡುವಾಗ ಜೀವ ಮಾರ್ಗವನ್ನು ತಿಳಿಸಿರುವುದು ದಾವೀದ ಹೇಳ್ತಾ ಇರುವುದು ಯೇಸು ಸ್ವಾಮಿ ಬಗ್ಗೆ, ರಕ್ಷಕನ ಬಗ್ಗೆ ಹೇಳಿರುವ ಒಂದು ಮಾತಿದು. ಆಯ್ತಾ? ಹಾಗಾಗಿ ನನಗೆ ಜೀವ ಮಾರ್ಗವನ್ನು ತಿಳಿಸಿವೆ. ಈ ಲೋಕದಲ್ಲಿ ನನ್ನ ಜೀವ ಮುಗಿದು ಹೋಗುವುದಿಲ್ಲ, ನಿತ್ಯ ಜೀವನ ನನ್ನ ಕರ್ಕೊಂಡು ಹೋಗ್ವಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಬರುವರು, ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಿಸುವರು, ಅವರನ್ನು ಜೀವ ಮಾರ್ಗವನ್ನು ತೋರಿಸುವರು ಎಂಬುದಕ್ಕೋಸ್ಕರ ಈ ವಾಕ್ಯವನ್ನು ದಾವೀದನು ಒಂದು ಪ್ರವಾದನೆಯಾಗಿ ಅದನ್ನು ಬರೆದಿದ್ದಾನೆ. ಮುಂದಕ್ಕೆ ಹೋದನು. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ. ಶಾಶ್ವತ ಭಾಗ್ಯ ಅಂದ್ರೆ ಏನು? ಅದು ಅಳಿದು ಹೋಗುವ ಭಾಗ್ಯ ಅಲ್ಲ, ಕೊನೆಯವರೆಗೆ ನಮ್ಮ ಜೊತೆ ಇರುವುದು ಶಾಶ್ವತ. ಅದೇ ನಾನು ಹೇಳಿದೆ, ರಕ್ಷಕನ ಬಗ್ಗೆ ಮಾತಾಡಿರೋದು. ಅವರ ಜೀವ ಮಾರ್ಗವನ್ನು ತೋರಿಸುವರು. ನನಗೆ ಶಾಶ್ವತ ಏನು ತೋರಿಸ್ತಾರೆ? ಭಾಗ್ಯ. ಆ ಭಾಗ್ಯ ಅಂದ್ರೆ ನೋಡುವಾಗ ಇಲ್ಲಿರುವ ಭಾಗ್ಯಗಳೇನು? ಮ್ಯಾಕ್ಸಿಮಮ್ ಭಾಗ್ಯ. ನಾನು ಚೆನ್ನಾಗಿದ್ದೀನಿ, ನಾನು ಭಾಗ್ಯ ಹೊಂದಿದ್ದೀನಿ ಅಂತ ಹೇಳಿದ್ರೆ ಒಳ್ಳೆ ಮನೆ, ದುಡ್ಡು, ಸಂಪತ್ತು, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ. ನಿನ್ನೆ ಒಬ್ಬರು ಬಂದು ಹೇಳಿದ್ರೆ ನನಗೆ ಒಳ್ಳೆ ಸೊಸೆ ಸಿಕ್ತು, ನಾನು ಭಾಗ್ಯ ಹೊಂದಿದ್ದೀನಿ. ಒಳ್ಳೆ ಗಂಡ ಸಿಕ್ಬಿಟ್ರು, ಭಾಗ್ಯ ಆಯಿತು, ಧನ್ಯನು ನಾನು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದೇವರನ್ನು ತನ್ನ ಸ್ವಂತ ದೇವರಾಗಿ ಆರಿಸಿಕೊಂಡಿರುವ ಜನರು ಧನ್ಯರು, ಭಾಗ್ಯರು ಅಂತ ನೋಡ್ತೇವೆ. ನಿಜವಾದ ಭಾಗ್ಯ ಏನು? ಯೇಸು ಸ್ವಾಮಿಯನ್ನು ನೀವು ದೇವರಾಗಿ ಆರಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ಅವರು ನಿಮ್ಮ ದೇವರಾಗಿರುವುದು, ನೀವು ಅವರ ಮಕ್ಕಳಾಗಿರುವುದು, ನೀವು ಭಾಗ್ಯ ಹೊಂದಿದ್ದೀರಿ. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ತಾ ನನ್ನ ದೇಹ ಯಾವಾಗಲೂ ಅಳಿದು ಹೋಗಿ ನರಕಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಜೀವ ಮಾರ್ಗವನ್ನು ಯೇಸು ಸ್ವಾಮಿ ನನಗೋಸ್ಕರ ತೋರಿಸಿದ್ದಾರೆ, ಇಟ್ಟಿದ್ದಾರೆ. ನಿತ್ಯ ಜೀವನದಲ್ಲಿ ಅವರೊಂದಿಗೆ ಇರುವೆನು. ಹಲ್ಲೆಲೂಯಾ. ಸೊ ಆ ಒಂದು ನಂಬಿಕೆಯನ್ನ ಪ್ರಾರಂಭಿಸುವಾಗ ಒಂದು 2ನೇ ವಾಕ್ಯನ ಓದ್ರಿ.
ನನ್ನನ್ನು ಕಾಪಾಡು. ಹಾ ನಾನು ಯೆಹೋವನನ್ನು ಕುರಿತು ಹಾ ನೀನೇ ನನ್ನ ಒಡೆಯನು, ಹಾ ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ. ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆಲ್ಲೂ ಇಲ್ಲ. ಕೊನೆಯ ವಾಕ್ಯದಲ್ಲಿ ನೋಡುತ್ತೇನೆ. ಕೊನೆಯ ವಾಕ್ಯ ನೋಡಮ್ಮ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿ. ಹಂಗೆ ಪ್ರಾರಂಭಿಸಿ ಮುಗಿಸುತ್ತಾನೆ. ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ, ನಾನು ಶ್ರೇಷ್ಠವಾಗಿರುವ ಒಂದು ಭಾಗವನ್ನು ಆರಿಸಿಕೊಂಡಿದ್ದೀನಿ. ಕೊನೆಯ ವಾಕ್ಯ ಓದಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ ನನಗೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ. ಶಾಶ್ವತ ಭಾಗ್ಯವನ್ನು ನನಗೆ ಕೊಟ್ಟನು. ಏನು? ನಿತ್ಯ ಜೀವನದಲ್ಲಿ ಹೋಗಿ ನಾನು ಸೇರುವೆನು. ಹಲ್ಲೆಲೂಯಾ. ಸೊ ಹಾಗಾಗಿ ಎಷ್ಟು ಜನರು ನಿಜವಾಗಿ ಈ ತರ ದೇವರನ್ನು ಅನುಭವಿಸ್ತಾ ಇದ್ದೀರೋ, ನಿಮಗೆ ಇಹಲೋಕದಲ್ಲಿ ಬೇಕಾಗಿರುವ ಆಶೀರ್ವಾದಗಳು ದೇವರು ಕೊಡ್ತಾರೆ. ಪರಲೋಕದಲ್ಲಿ ನಿತ್ಯ ಜೀವನದಲ್ಲಿ ಆರಾಧನೆ ಮಾಡಿ ಸದಾಕಾಲ ಪರಿಶುದ್ಧನು ಎಂಬುದಾಗಿ ದೂತರೊಂದಿಗೆ ಆರಾಧನೆ ಮಾಡುವ ಆ ದೊಡ್ಡ ಭಾಗ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.